ನಮಸ್ಕಾರ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವಾಗೆಲ್ಲ ಕಫ ಸೀಸನ್ ಅಲ್ವಾ. ಕಫ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ, ಮರ್ತೋಗಿದ್ದೀನಿ. ಸಡನ್ ಆಗಿ ನೆನಪು ಬರಲ್ಲ. ಕಫ ಅಂದ್ರೆ ಕೆಮ್ಮದಾಗ ಬರುತ್ತೆ ಅಲ್ವಾ, ಅದು ನಮ್ಗೆ ಇವಾಗೆಲ್ಲ ಜಾಸ್ತಿ ಆಗುತ್ತೆ. ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಕೆಲವೊಂದು ಉಸಿರಾಡೋದಕ್ಕೂ ಆಗೋದಿಲ್ಲ, ಆ ಥರ ಇರುತ್ತೆ. ಲಂಗ್ಸಲ್ಲಿ ಕಟ್ಕೊಂಡಿರುತ್ತೆ. ಇವಾಗ ನಾನು ಹೆಂಗಿದ್ರು ಟ್ರೈ ಮಾಡ್ತೀನಿ, ಅದು ಹಂಗೆ ವಿಡಿಯೋ ಮಾಡೋಣ, ತೋರಿಸೋಣ ಜನರಿಗೆ ಅಂತ ತೋರಿಸ್ತಾ ಇದ್ದೀನಿ. ಅದು ಬೆಳಗ್ಗೆನೇ ಮಾಡಬೇಕು. ಏನು ತಿಂದಿರ ಇರೋವಾಗ ಬೆಳಗ್ಗೆ ಎದ್ದು ನೀರು ಕುಡ್ತಿರಬಾರ್ದು, ಮಾಡಬೇಕು. ರಿಸಲ್ಟ್ ಚೆನ್ನಾಗಿ ಬರಬೇಕು ಅಂದರೆ ಚೆನ್ನಾಗಿ ಬರುತ್ತೆ. ಆವಾಗ ತುಂಬ ಚೆನ್ನಾಗಿ ವಾಸಿ ಆಗುತ್ತೆ. ನೀಟಾಗಿ ಕಫ ಎಲ್ಲ ಬರುತ್ತೆ. ಕಫ ಒಂದೇ ಅಲ್ಲ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ ಕೆಲವು ಜನರಿಗೆ. ಇವಾಗ ಈ ಕೈಯಲ್ಲಿ ಇಲ್ಲಿ ಮುಟ್ಟಿದ್ರೆ, ಇವಾಗ ಇಲ್ಲೆಲ್ಲಾದರೂ ಈಗ ಇಲ್ಲಿ ಮುಟ್ತೀನಿ ಅಂದ್ಕೊಳ್ಳಿ, ಕಾಣಿಸ್ತಾ ಇಲ್ವೇ, ಇಲ್ಲಿ ಮುಟ್ರೆ ಗಂಟಾಗಿರುತ್ತೆ. ನಾವೇ ಅಬ್ಸರ್ವ್ ಮಾಡ್ಕೊಬೋದು. ಹಿಂಗೆ ಮುಟ್ಟಿದ್ರೆ ನರ್ವ್ಸ್ ಅಲ್ಲಿ ಗಂಟಾಗಿರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದಿಲ್ಲ. ನಮ್ಮ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇರೋಂಗೆ ಹಾರ್ಟ್ ಪ್ರಾಬ್ಲಮ್ ಇದಾಗಲ್ಲ ನಾನು ಹೇಳ್ತಾ ಇರೋದು. ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಇರೋರಿಗೆ ಹೇಳ್ತಾ ಇರೋದು. ಸರಿಯಾಗಿ ಆಗೋದಿಲ್ಲ. ವಾಕಿಂಗ್ ಮಾಡ್ತಾರೆ, ಜಾಗಿಂಗ್ ಮಾಡ್ತಾರೆ, ಚೆನ್ನಾಗಾಗಬೇಕು ಅಂತ. ಅದ್ರ ಬದಲು ನಾವು ಊಟದಲ್ಲೇ ಕಂಟ್ರೋಲ್ ಮಾಡ್ಬೋದು. ಕಂಟ್ರೋಲ್ ಎಲ್ಲ ಚೆನ್ನಾಗೇ ಮಾಡ್ಕೊಬೋದು. ಒಂದು ವಾರಕ್ಕೆ 3 ಸತಿ ಟ್ರೈ ಮಾಡಿ. ಈಗ ಮಳೆ ಸೀಸನಲ್ಲೆಲ್ಲ ನಾವೆಲ್ಲಿ ವಾಕಿಂಗ್ ಹೋಗೋದಕ್ಕಾಗುತ್ತೆ, ಜಾಗಿಂಗ್ ಹೋಗೋದಕ್ಕಾಗುತ್ತೆ. ಆವಾಗಲಾದ್ರೂ ನಾಗ್ಲಿ ಈ ಟಿಪ್ಸ್ ಫಾಲೋ ಮಾಡಿ ನೋಡಿ, ರಿಸಲ್ಟ್ ಗೊತ್ತಾಗುತ್ತೆ. ಕಾಫ್ಗೂ ಅಷ್ಟೇ, ಕಫಗೂ ಅಷ್ಟೇ, ಎಲ್ಲ ಕರಗಿಸಿ ಮೂಗಲ್ಲಿ ಸೋರ್ತಾ ಇರುತ್ತೆ. ಕಫ ಎಲ್ಲ ಆಚೆಗೆ ಬರುತ್ತೆ. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮಾರ್ನಿಂಗ್ ಮಾಡಬೇಕು. ಅದಕ್ಕೆ ಬರೀ ಏನಿಲ್ಲ, 3 ಇಂಗ್ರೀಡಿಯೆಂಟ್ಸ್ ಮಾತ್ರ. ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇರುತ್ತೆ, ಎಲ್ಲ ಅಡುಗೆ ಮನೆಯಲ್ಲೂ ಇರುತ್ತೆ. 2 ಬೆನಿಫಿಟ್ ಇದೆ. ಬ್ಲಡ್ಗೂ ಒಳ್ಳೇದು, ಕಫಗೂ ಒಳ್ಳೇದು. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ನೋಡಿ, ಇದು ಕಾಣಿಸ್ತಾ ಇದೆಯಾ? 3 ಬೆಳ್ಳುಳ್ಳಿ ಎತ್ಕೊಳ್ಳಿ, ಮೆಣಸು 4, ಇದು ಈರುಳ್ಳಿ. ಮೊಳಕೆ ಬಂದಿರೋದೇನಿಲ್ಲ, ಚಿಕ್ಕ ಈರುಳ್ಳಿ ಮಾತ್ರ. ಚಿಕ್ಕ ಪುಟ್ಟ ಈರುಳ್ಳಿ ಬರುತ್ತೆ ನೋಡಿ, ನಾಟಿವಿದ ಈರುಳ್ಳಿ ಅಂತಾರೆ ಅವು. ನನಗೆ ಇದೇ ಸಿಕ್ಕಿದ್ದು, ಅದು ಇರಲಿಲ್ಲ ನಮ್ಮ ಮನೇಲಿ, ಅದಕ್ಕೆ ಇದನ್ನ ಎತ್ಕೊಂಡಿದ್ದೀವಿ. ಈ 3 ಬೆಳಿಗ್ಗೆ ಎದ್ದು ತಿನ್ನಬೇಕು. ಬಾಯಲ್ಲಿ ಹಾಕೊಂಡೆ ತೋರಿಸ್ಬಿಡ್ತೀನಿ. ಮೂಗಲೆಲ್ಲ ಇಟ್ಕೊಂಡ್ಬರುತ್ತೆ, ಬಟ್ ನೀರು ಕುಡಿಬಾರ್ದು. ಖಾರ ಅನ್ಸುತ್ತೆ, ನೀರು ಕುಡಿಯೋಕೆ ಹೋಗ್ಬಾರ್ದು. ನೀರು ಕುಡಿದ್ರೆ ನೀವು ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ. ನೋಡಿ, 3 ಎತ್ಕೊಂಡಿದ್ದೀನಿ. 3 ಬಾಯಲ್ಲಿ ಹಾಕ್ಕೊಡ್ಬೇಕು, ಓಪನ್ ಮಾಡಬೇಡಿ ಬಾಯಿ. ನನಗೆ ಕೋಲ್ಡ್ ಆಗಲಿಲ್ಲ, ಕಫ ಇಲ್ಲ. ನಾನು ನಿಮ್ಗೆ ತೋರಿಸ್ಬೇಕು ಅಂತ ಮಾಡಿದ್ದೀನಿ. ಅದು ಇದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಕಣ್ಣಲ್ಲಿ ಮೂಗಲ್ಲಿ ಎಲ್ಲ ಸೋರಿಸ್ತಾ ಇದೆ. ಈಗ ನನಗೆ ಬಾಡಿ ಹೀಟ್ ಆಗಿದೆ, ಇದು ಹಾಕೊಂಡಿದ್ದೀನಿ, ಇನ್ನೂ ಜಾಸ್ತಿ ಆಗಿಬಿಡುತ್ತೆ.
ಈ ಥರ ಮಾಡಿ, ಇದು ಗೊತ್ತಲ್ವಾ, ಮೂರು ಯೂಸ್ ಮಾಡಿ. ಈ ಮೆಣಸೊಂದು 5 ಕಾಳು ಯೂಸ್ ಮಾಡಿ, ಈ ಚಿಕ್ಕದು ಈರುಳ್ಳಿ ಯೂಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಏನೋ ಹೇಳಕ್ಕೆ ಹೋಗಿ ಮರ್ತೋದೆ. ನೀರು ಕುಡಿಲೇಬಾರ್ದು, ಬಾಯಿ ಓಪನ್ ಮಾಡಬೇಡಿ 1-2 ನಿಮಿಷ. ಆಮೇಲೆ ನೋಡಿ ರಿಸಲ್ಟ್ ನೋಡಿ. ವಾರಕ್ಕೊಂದು 3 ಸತಿ ಮಾಡ್ಕೊಳ್ಳಿ. ಚೆನ್ನಾಗಿ ನಮ್ಮ ಹೆಲ್ತನ್ನ ನಾವೇ ಕಾಪಾಡ್ಕೊಬೋದು. ನೆನಪು ಬರ್ತಾ ಇಲ್ಲ ಏನೋ ಹೇಳ್ಬೇಕು ಅಂತ, ಮರ್ತೋಗಿದ್ದೀನಿ. ಅದು ಅಷ್ಟೇ ಫ್ರೆಂಡ್ಸ್. ಇವಾಗ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಗೊಜ್ಜು ಮಾಡಬೇಕು. ತುಂಬ ಇಷ್ಟ ನಿಮಗೆಲ್ಲ ಹೇಗೆ ಬಿರಿಯಾನಿ ಇಷ್ಟನೋ ನನಗೆ ಆ ಥರ ಟೊಮೊಟೊ ಗೊಜ್ಜು ಅಂದರೆ ಇಷ್ಟ. ಅದಕ್ಕೆ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು 1-2 ಸತಿ ತಿಂದುಬಿಟ್ರೆ ನನ್ನ ಜೀವಕ್ಕೆ ನೆಮ್ಮದಿ ಬಂದುಬಿಡುತ್ತೆ. ಇಲ್ಲ ಅಂದರೆ ತಲೆ ಸಿಡಿದ್ಬಿಡುತ್ತೆ. ಇವತ್ತೆಲ್ಲ ಅದೇ ಯೋಚನೆಯಲ್ಲಿ ಇದ್ದುಬಿಡ್ತೀನಿ. ಇನ್ನೊಂದು ಫ್ರೆಂಡ್ಸ್, ನಾವೇನಾದರೂ ಇವಾಗ ಹಿಂಗೆ ಕಟ್ ಮಾಡ್ತಾ ಇದ್ದಾಗ ಬೆರಳೇನಾದರೂ ಕಟ್ ಮಾಡಿಕೊಂಡು ಬ್ಲಡ್ ಏನಾದರೂ ಬಂದರೆ ಯೂಟ್ಯೂಬಲ್ಲಿ ಈ ವಿಡಿಯೋಸ್ ಎಲ್ಲ ಯೂಟ್ಯೂಬ್ ಚಾನಲ್ ಅವರು ಚಾನಲ್ನೇ ಇಲ್ದಿರೋ ಮಾಡಿಬಿಡ್ತಾರೆ. ಯಪ್ಪ ಏನೇನು ರೂಲ್ಸ್ಗಳಿದೆಯೋ ಗೊತ್ತಾ, ನಮಗೆ ಗೊತ್ತಿರೋದಿಲ್ಲ. ಈ ಮಕ್ಕಳನ್ನ ಬೆದರಿಸೋದು, ಹೊಡೆಯೋದು, ಬಡಿಯೋದು, ಈ ಥರ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಚಾನಲ್ಲು ಹೊಗೆ ಹಾಕ್ಕೊಳ್ಳುತ್ತೆ. ಜೋಪಾನ. ತರಕಾರಿ ಕಟ್ ಮಾಡುವಾಗ ಬೆರಳೇನಾದರೂ ಕಟ್ ಮಾಡಿದ್ರೆ ನಾಟಕ ಆಡಬೇಡಿ, ನಗ್ನಕ್ಕೊಂಡಿದ್ಬಿಡಿ. ಕಟ್ಟಾಗಲಿಲ್ಲ, ಇದು ಟೊಮೊಟೊ ಮೆತ್ಕೊಂಡಿರೋದು ಬ್ಲೆಡ್ ಅಲ್ಲ ಅಂತ ಡ್ರಾಮಾ ಮಾಡಬೇಡಿ. ಅವ್ರು ಝೂಮ್ ಹಾಕ್ಕೊಂಡು ನೋಡ್ತಾರೇನೋ ಗೊತ್ತಿಲ್ಲ, YT ಅವರು. ಆವಾಗ ಏನು ಮಾಡೋಕ್ಕಾಗಲ್ಲ. ಚಿಕ್ಕದಾಗಿ ಕಟ್ ಮಾಡಬೇಕು ಟೊಮೊಟೊಗಳು. ಟೊಮೊಟೊ ಗೊಜ್ಜು ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್. ಅರ್ಧ ಆವಾಗಲೇ ರೆಡಿ ಮಾಡಿಬಿಟ್ಟಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿಬಿಟ್ಟು ಇಟ್ಕೊಬಿಟ್ಟಿದ್ದೀನಿ. ಇನ್ನು ಟೊಮೊಟೊ ಫ್ರೈ ಮಾಡೋದು ತೋರಿಸ್ಬಿಟ್ಟು ನೋಡಿ ಟೊಮೊಟೊ ಗೊಜ್ಜು ಮಾಡೋದು ಹೀಗೆ ಅಂತ ಅಪ್ಲೋಡ್ ಮಾಡ್ತೀನಿ ಅಲ್ವಾ. ನಿಮ್ಗೆ ಯಾರಿಗೋ ಗೊತ್ತಿಲ್ಲ ಟೊಮೊಟೊ ಗೊಜ್ಜು ಮಾಡೋದು. ದೊಡ್ಡ ಎಕ್ಸ್ಪೆರಿಮೆಂಟ್ಗಳು ಮಾಡ್ತೀನಿ ನಾನು. ಟೊಮೊಟೊ ಗೊಜ್ಜು ಮಾಡ್ತೀನಿ. ಏನೇನು ಬೇಕೋ ಹೇಳಿ ಫ್ರೆಂಡ್ಸ್, ಮಾಡಿ ತೋರಿಸ್ತೀನಿ. ಒಂದೊಂದು ಐಟಮ್ ಇಲ್ಲ ಅಂದ್ರೂ ನಾನು ಅಂಗಡಿಗೆ ಹೋಗಿ ತೊಗೊಂಬರೋದಿಲ್ಲ, ಇರೋದ್ರಲ್ಲೇ ಹಾಕ್ಬಿಡ್ತೀನಿ. ಅಂಗಡಿಗೆ 1 ಕಿಲೋಮೀಟ್ರ್ ಹೋಗ್ಬೇಕು, ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಆವಾಗ ನೀವೇ ಅಡ್ಜಸ್ಟ್ ಮಾಡ್ಕೊಬೇಕು. ನಾನು ಮಾಡೋ ಟೊಮೊಟೊ ಗೊಜ್ಜನ್ನ, ಸಾಂಬಾರನ್ನ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕಾಗುತ್ತೆ. ಏನಿಲ್ಲ ಫ್ರೆಂಡ್ಸ್, ಚೆನ್ನಾಗೇ ಇರುತ್ತೆ. ಅಂಗಡಿಗೆ ಹೋಗೋದಕ್ಕೆ ದೂರ, ಕಷ್ಟ. 1 ಸತಿ 2 ಸತಿ ಹೋಗುತ್ತೀನಿ ಅಂಗಡಿಗೆ. ಪದೇ ಹೋಗಬೇಕು ಅಂದರೂ ನನ್ನ ಕೈಯಲ್ಲಿ ಆಗಲ್ಲ. ಅಲ್ಲೇ ವಾಕಿಂಗ್ ಆಗಿಬಿಡುತ್ತೆ ನನಗೆ. ಕರ್ಬೇವಿಲ್ಲ ಫ್ರೆಂಡ್ಸ್, ಕರ್ಬೇವು ಇಲ್ದಿರೇ ಟೊಮೊಟೊ ಗೊಜ್ಜು ಮಾಡ್ತೀನಿ. ಅಂಗಡಿಗೆ ಹೋಗ್ಬೇಕು, ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ನಾನು ಎಷ್ಟು ಜನ ಬೈಕೊಂತೀರ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್. ಸಾಸಿವೆ, ಈರುಳ್ಳಿ, ಏನಿದು ಬೆಳ್ಳುಳ್ಳಿ ಫ್ರೈ ಮಾಡಿದ್ದೀನಿ. ಸ್ಟವ್ ಅಂಟಿಸ್ತೀನಿ, ಆಫ್ ಮಾಡಿಬಿಟ್ಟಿದ್ದೀನಿ. ಕರಿಬೇವಲ್ಲ, ಕೊತ್ತಂಬರಿ ಸ್ವಲ್ಪ ಹಾಕಬೇಕು. ದೆನ್ ಎಣ್ಣೆ ಸ್ವಲ್ಪ ಹಾಕಬೇಕು. ಎಣ್ಣೆ ಇವಾಗಲೇ ಹಾಕಿದ್ರೆ ಚೆನ್ನಾಗಿರಲ್ಲ, ಇದರೆಲ್ಲ ವಾಟರ್ ಹೋಗಬೇಕು. ಆವಾಗ ಹಾಕಿದ್ರೇ ನನಗಿಷ್ಟ, ಟೇಸ್ಟು ಚೆನ್ನಾಗಿ ಬರೋದು. ಸೊ ನಾನು ಎಣ್ಣೆ ಲಾಸ್ಟಲ್ಲಿ ಉಳಿತೀನಿ. ಇವಾಗ ಉಳಿತೀನಿ, ನೋಡ್ಕೊಳ್ಳಿ. ಎಣ್ಣೆ ಇದು ನೆನ್ನೆ ಸಂಡಿಗೆ ಕರೆದಿರೋ ಎಣ್ಣೆ.
ವೇಸ್ಟ್ ಮಾಡಬಾರ್ದು ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ಖಾರದ ಪುಡಿ ಮುಂಚೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ನಾನು ತೆಂಗಿನಕಾಯಿ ಹಾಕ್ತಾ ಇರಲಿಲ್ಲ, ಯಾರೋ ಹಾಕಿದ್ರು, ಅದನ್ನು ತಿಂದೆ. ಸರಿ ಅಂತ ಪ್ರಯೋಗ ಮಾಡ್ತಾ ಇದ್ದೀನಿ ತೆಂಗಿನಕಾಯಿ ಹಾಕಿ. ನನಗೆ ತೆಂಗಿನಕಾಯಿ ಹಾಕದೆ ಮಾಡೋತಾ ಇದ್ದಿದ್ದೆ ಟೊಮೊಟೊ ಗೊಜ್ಜು ಇಷ್ಟ. ಇವಾಗಿನ ಟೊಮೊಟೊ ಗೊಜ್ಜು, ತೆಂಗಿನಕಾಯಿನ ಟೊಮೊಟೊ ಗೊಜ್ಜು ಗೊತ್ತಿಲ್ಲ ಯಾವ ಥರ ಆಗ್ಬೋದು. ಟೇಸ್ಟು ಚೆನ್ನಾಗೇ ಇರುತ್ತೆ ತೆಂಗಿನಕಾಯಿ ಹಾಕಿದ್ರೆ. ನಮ್ಮ ಬಾಡಿಗೂ ಅದರಲ್ಲೂ ಇರೋ ಒಂದು ವಿಟಮಿನ್ನು, ಪ್ರೋಟೀನು, ಕ್ಯಾಲ್ಸಿಯಮ್ಮು ಎಲ್ಲ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಫ್ರೆಂಡ್ಸ್? ಎಲ್ಲ ಫ್ರೈ ಮಾಡಿದ್ರೆ ಹೋಗ್ಬಿಡುತ್ತೆ ಹಾವಿಯಾಗಿ ಆಕಾಶಕ್ಕೆ. ನಾವು ಸುಮ್ಮನೆ ಅಂದ್ಕೊಳ್ಳೋದು. ಇದು ತುರಿದು ಬಿಟ್ಟು ತೋರಿಸ್ತೀನಿ. ತುರಿದಿರೋ ಇದನ್ನೇನು ತುರಿದು ತೋರಿಸೋದು. ಇದ್ರ ಒಳಗಡೆ ತೆಂಗಿನಕಾಯಿ ಹಾಕ್ತೀನಿ ಫ್ರೆಂಡ್ಸ್. ತೆಂಗಿನಕಾಯಿ ಹಾಕಿ ಬಾಡಿಸ್ತೀನಿ. ಟೊಮೊಟೊ ಗೊಜ್ಜು, ಟೊಮೊಟೊ ಪೀಸ್ಗಳನ್ನ ಹಾಕ್ತೀನಿ. ಅಯ್ಯೋ ಶಿವನಿ, ಖಾರದ ಪುಡಿ ಹಾಕಲಿಲ್ಲ. ಈಗ ಹಾಕೊಂಡ ಬಿಡಿ, ಏನಾಗೋದಿಲ್ಲ. ಫ್ರೆಂಡ್ಸ್, ಖಾರದ ಪುಡಿ ಹಾಕ್ಬಿಟ್ಟಿದ್ದೀನಿ. ನಿಮಗೆ ತೋರಿಸ್ಬೇಕು ಅಂತ ಮತ್ತೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ತೀನಿ. ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಸ್ಮೆಲ್ ಬರ್ತಾ ಇದೆಯಾ ಫ್ರೆಂಡ್ಸ್? ಸ್ಮೆಲ್ ತಗೊಳ್ಳಿ. ಘಮ 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 ಅಂತ. ಇದು ಪಚ್ಚಡಿ ಆಗೋವರೆಗೂ ಫ್ರೈ ಮಾಡಬೇಕು ಫ್ರೆಂಡ್ಸ್, ಆವಾಗಲೇ ಟೇಸ್ಟ್ ಬರೋದು. ಎಣ್ಣೆ ಎಲ್ಲೇ ಫ್ರೈ ಮಾಡಿ ಕರೀರಿ, ನೀರು ಹಾಕಬೇಡಿ. ಆವಾಗ ಬಾಯಿಗೆ ರುಚಿ ಸಿಗೋದಿಲ್ಲ. ಬಾಯಿಗೆ ರುಚಿ ಬೇಕು ಅಂದವರು. ಕಿಚನ್ ಎಲ್ಲ ಚೆನ್ನಾಗಿ ನೀಟಾಗಿ ಎಲ್ಲ ಉದುರಿಸಿ ಉಜ್ಜಿ ಇಟ್ಕೊಬೇಕು ಫ್ರೆಂಡ್ಸ್. ಇಲ್ಲಾಂದರೆ ನಮ್ಮ ಮನೆಗೆ ನೆಂಟರು ಬಂದುಬಿಡ್ತಾರೆ. ಉಜ್ಜಿಬಿಟ್ಟು ನೀಟಾಗಿ ಇಡ್ತೀನಿ. ಊಟದ ವ್ಯವಸ್ಥೆ ಮಾಡಿದ್ದೀನಿ ಫ್ರೆಂಡ್ಸ್. ತಿನ್ನೋರ್ ವ್ಯವಸ್ಥೆ ಮಾಡಬೇಕು. ಇವಾಗ ಎಲ್ಲಿಂದ ತರೋಣ ತಿನ್ನೋರ್ನ? ಡಸ್ಟ್ಬಿನ್ ಬಿಸಾಕೋದು. ಕಟ್ಕೊಂಡು ಕ್ಯಾಚ್ ಹಿಡ್ಕೊಂಡು ಹೋಗ್ತಾರೆ. ಯಾರು ಅನ್ಕೊಂತೀರಾ? ಕಾರ್ಪೊರೇಷನ್ ಸುತ್ತ ಬಿಟ್ಟು ಹಿಂಗೆ ಬಿಸಾಕಿದ್ರೆ ಮೌ ಏನು ಕಣ್ಣು ಕಾಣಲ್ವ? ಏನು ಅಹಂಕಾರ? ನಮ್ಮ ಬಂದು ಕೆಳಗಡೆ ಕೊಟ್ಬಿಟ್ಟು ಹೋಗೋಕ್ಕಾಗಲ್ವಾ? ಇಷ್ಟೇ ನಾನು ಅಣ್ಣೋ ಹೇಳಣ್ಣೋ ನೋಡಲಿಲ್ಲಣ್ಣೋ ಅಂತ ಹೇಳ್ಬಿಡೋದು. ಬಾಯಾರಿಕೆ ಆಗುತ್ತಿತ್ತು ಫ್ರೆಂಡ್ಸ್. ಇದನ್ನು ಕುಡಿತಾ ಇದ್ದೀನಿ. ಇದು ಯಾರೋ ಕುಡಿಬೇಡಿ ದಯವಿಟ್ಟು. ನಾನು ಈ ನಡುವೆ ಶುರು ಮಾಡಿಬಿಟ್ಟಿದ್ದೀನಿ ಒಂಚೂರು ಅಂತ ಬಾಯಿಗೆ ಹಾಕ್ಕೊಂಡು ಬಿಟ್ಬಿಡ್ತೀನಿ. ಬಾಯಾರಿಕೆ ಜಾಸ್ತಿ ಅಲ್ವಾ ಫ್ರೆಂಡ್ಸ್? ಈ ನಡುವೆ ನೀರು ಕುಡ್ದು ಬೋರು. ಅದಕ್ಕೆ ಇದಿದ್ರೆ ಇದ್ರ ಮೇಲೆ ಕಣ್ಣೋಗ್ಬಿಡುತ್ತೆ.